ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಹೆಸರು ಕಾಳು ಗ್ರೇವಿ ರೆಸಿಪಿ. ನೋಡ್ತಾ ಇರ್ಬೋದು, ನಾನು ಹೆಸರು ಕಾಳು ಮೊಳಕೆ ಕಟ್ಬಿಟ್ಟು ತೊಗೊಂಡಿದ್ದೀನಿ, ಅಥವಾ ಹೆಸರು ಕಾಳು ಹಾಗೆ ನೆನೆಸ್ಬಿಟ್ಟು ತೊಗೋಬೋದು. ಮೊಳಕೆ ಕಟ್ಟಿಲ್ಲ ಅಂದ್ರೂ ನಡೆಯುತ್ತೆ. ನಾನಿಲ್ಲಿ ರುಬ್ಬೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. 2 ಕಟ್ ಮಾಡ್ಕೊಂಡಿರೋ ಈರುಳ್ಳಿ, 1-2 ಟೊಮೊಟೊ, ಕೊತ್ತಂಬರಿ ಸೊಪ್ಪು, 1-2 ಸ್ಪೂನ್ ಧನಿಯಾ ಪುಡಿ ಅಥವಾ ಸಾಂಬಾರು ಪೌಡರ್ ಏನು ಬೇಕಾದರೂ ಹಾಕ್ಕೋಬೋದು, 1 ಸ್ಪೂನ್ ಖಾರದ ಪುಡಿ, ಚಕ್ಕೆ, ಲವಂಗ, ಗಸಗಸೆ, ಏಲಕ್ಕಿ ಎಲ್ಲ ಮಸಾಲೆ ಐಟಮ್ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಹಸಿ ಶುಂಠಿ. ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಹಾಕ್ತಾ ಇಲ್ಲ, ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು. ನೋಡಿ, ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತೆ. ನೋಡಿ, ಒಂದು ಕಡೆಗೆ ಎಣ್ಣೆ ಹಾಕ್ಬಿಟ್ಟು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಈಗ ಬಿಸಿಯಾಗಿದೆ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗೋ ಹಾಗೆ ಎಣ್ಣೆಲಿ ಹುರಿಬೇಕು. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಈಗ ರುಬ್ಕೊಂಡಿರೋ ಅಂಥ ಗ್ರೇವಿ ಹಾಕ್ಕೋಬೇಕು. ಗ್ರೇವಿ ಹಾಕ್ಬಿಟ್ಟು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ. ನೋಡಿ, ಈ ಗ್ರೇವಿಯಲ್ಲಿ ಎಣ್ಣೆ ಬಿಡುವವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಆವಾಗನೇ ಗ್ರೇವಿ ತುಂಬಾ ಟೇಸ್ಟ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಗ್ರೇವಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ನೀರು 1 ಗ್ಲಾಸಷ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಸ್ಕೋಬೇಕು ನೀರು ಹಾಕ್ಬಿಟ್ಟು. ನೋಡಿ, ಒಂದು ಸ್ವಲ್ಪ ಕುದಿ ಬಂದಿದೆ. ಈಗ ಹೆಸರು ಕಾಳು ಹಾಕ್ತಾಯಿದ್ದೀನಿ ನಾನು. ಈ ಥರ ಸ್ಟಾರ್ಟಿಂಗೆ ಕುದಿಯುವಾಗಲೇ ಹಾಕ್ಬಿಡ್ಬೇಕು ಹೆಸರು ಕಾಳು, ಮಸಾಲೆ ಎಲ್ಲ ಹಿಡಿಯೋ ಹಾಗೆ ಹೆಸರು ಕಾಳಿಗೆ. ಹೆಸರು ಕಾಳು ಹಾಕ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಹೆಸರು ಕಾಳೇನು ಕ್ವಿಕ್ಕಾಗಿ ಬೆಂದೋಗುತ್ತೆ ಸಾಫ್ಟಾಗಿ. ನೋಡ್ತಾ ಇರ್ಬೋದು, ಚೆನ್ನಾಗೇ ಕುದೀತಾ ಇದೆ. ಗ್ರೇವಿ ಟೆಕ್ಸ್ಚರ್ ಕೂಡ ಬರ್ತಾ ಇದೆ. ಇನ್ನೊಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡಬೇಕು. ಚಪಾತಿ ಜೊತೆ, ಅನ್ನದ ಜೊತೆ, ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್. ನೋಡಿ, ಹೆಸರು ಕಾಳೆಲ್ಲ ಸಾಫ್ಟಾಗಿ ಬೆಂದಿದೆ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ದೋಸೆ ಜೊತೆ, ವೈಟ್ ರೈಸ್ ಜೊತೆ, ಯಾವುದ್ರ ಜೊತೆನಾದರೂ ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇ ಮೆಥಡಲ್ಲಿ ಫಾಲೋ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರ್ತಿದೆ ಈ ಹೆಸರು ಕಾಳು ಗ್ರೇವಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.